ಸೇವಾ ಆಯೋಗ ನಡೆಸಿದ 2025ನೇ ಸಾಲಿನ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಕೋಲಾರ ತಾಲೂಕಿನ ತ್ಯಾವನಹಳ್ಳಿ ನಿವಾಸಿ ವರುಣ್ ಗೌಡ ಪಿ ಅವರು 462ನೇ ರ್ಯಾಂಕ್ ಪಡೆದಿದ್ದಾರೆ. ಕೊಪ್ಪಳದ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಓದಿದ್ದಾರೆ. ಸದ್ಯ ಬೆಂಗಳೂರಿನ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೊಸದಾಗಿ ಯುಪಿಎಸ್ಸಿ ಪರೀಕ್ಷೆ ಬರೆಯುವವರಿಗೆ ಈ ವಿಡಿಯೋದಲ್ಲಿ ಹಲವು ಟಿಪ್ಸ್ ನೀಡಿದ್ದಾರೆ ವರುಣ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವರುಣ್ ಗೌಡ ಪಿ ಅಂತ. ನಾನು ಈ ಸಾಲಿನ UPSC ಪರೀಕ್ಷೆಯಲ್ಲಿ 462ನೇ ರ್ಯಾಂಕ್ ಪಡೆದುಕೊಂಡಿದ್ದೇನೆ. ನಾನು ಈ ಸಾರಿ IPSನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನಮ್ಮದು ಮೂಲತಃ ಕೋಲಾರ ಜಿಲ್ಲೆ, ತ್ಯಾವನಹಳ್ಳಿ ಗ್ರಾಮ. ನಾವು ಈಗ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನೆಲೆಸಿದ್ದೇವೆ. ಅಪ್ಪ ಪೊಲೀಸು, ಅವರೀಗ ಚಿಂತಾಮಣಿಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅಮ್ಮ ಗೃಹಿಣಿ. ಅಮ್ಮನೇ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಅಪ್ಪ ಅಮ್ಮ ಸಹಕಾರದಿಂದಲೇ ನಾವು ಇವತ್ತು ಇದು ಮಾಡಿದ್ವಿ. ಅದರ ಜೊತೆಗೆ ನನ್ನ ತಂಗಿ ಬೆಂಗಳೂರಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂಗಿ ರಚನಾ ಅಂತ, ಅವರು ಬೆಂಗಳೂರಲ್ಲೇ ಇದ್ಕೊಂಡು ನನ್ನ ಸಪೋರ್ಟ್ ಮಾಡಿ ಅವ್ರು ಕೆಲಸಕ್ಕೆ ಹೋಗ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅಪ್ಪ ಪೊಲೀಸ್ ಆಗಿರೋದ್ರಿಂದ ತುಂಬ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಾಯಿದ್ರು. ಸೊ ತುಂಬ ಕಡೆ ಓದಿದ್ದೀನಿ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ನಾನು ಶಿಡ್ಲಘಟ್ಟಲ್ಲಿ ಓದಿದ್ದೆ, ಸರಸ್ವತಿ ಕಾನ್ವೆಂಟಲ್ಲಿ. ನಂತರ 7ನೇ ತರಗತಿವರೆಗೂ ನ್ಯೂ ಬ್ರೈಟ್ ಶಾಲೆ, ಮಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ನಂತರ ನಾನು ಹೈಸ್ಕೂಲು ಚಿಂತಾಮಣಿ ತಾಲೂಕು ರಾಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ, ಅಲ್ಲಿ ಓದಿದೆ. ನಂತರ ನಾನು 10th ನನಗೆ 98% ಬಂದಿತ್ತು. ಸೊ ಅದ ನಂತರ ನಾನು ಆಳ್ವಾಸ್ PU ಕಾಲೇಜ್ ಮೂಡುಬಿದಿರೆಯಲ್ಲಿ, ಅಲ್ಲಿ ನನಗೆ ಫ್ರೀ ಸೀಟ್ ಸಿಕ್ತು. ಸೊ ಅಲ್ಲಿ ನಾನು ಮೂಡುಬಿದಿರೆಗೆ ಹೋಗಿ ಅಲ್ಲೇ ಓದಿದೆ. ನಂತರ ನನಗೆ ಸೆಕೆಂಡ್ PUCಯಲ್ಲಿ 96% ಸಿಕ್ಕಿತ್ತು. 1500 CET ರ್ಯಾಂಕ್ ಬಂದಿತ್ತು. ಸೊ ನನಗೆ ಗೌರ್ಮೆಂಟ್ ಫ್ರೀ ಸೀಟ್ ಸಿಕ್ತು ಮೆಡಿಕಲ್ಗೆ. ಸೊ ನಂತರ ನಾನು ಕೊಪ್ಪಳ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಮೆಡಿಕಲ್ ಮಾಡೋಕ್ಕೆ ಸೇರಿಕೊಂಡೆ. ನಂತರ ನಾನು 2021 ನನ್ನ ಗ್ರ್ಯಾಜುಯೇಷನ್ ಮುಗಿಸಿದೆ. 2022ಇಂದ 2023ವರೆಗೂ ನಾನು ಕೆಲಸ ಮಾಡ್ತಾಯಿದ್ದೆ. ಕಂಪಲ್ಸರಿ ರೂರಲ್ ಸರ್ವಿಸ್ ಇತ್ತು, ಅದನ್ನು ಮುಗಿಸಿ ನಂತರ ನಾನು UPSC ಪರೀಕ್ಷೆಗೆ ಸಿದ್ಧತೆ ನಡೆಸ್ಕೊಂಡೆ. ಮೇಡಮ್, ಅಪ್ಪ ಪೊಲೀಸ್ ಆಗಿರೋದ್ರಿಂದ ನಾನು ಚಿಕ್ಕ ವಯಸ್ಸಲ್ಲಿ ಪೊಲೀಸ್ ಕ್ವಾರ್ಟರ್ಸಲ್ಲೇ ಬೆಳೀತಿದ್ದೆ. ಸೊ ಅಲ್ಲಿ ತುಂಬ ಜನ ಅಧಿಕಾರಿಗಳನ್ನ ನೋಡ್ತಾಯಿದ್ದೆ. ಅಪ್ಪನೂ ತುಂಬ ಜನ ಅಧಿಕಾರಿಗಳ ಬಗ್ಗೆ ಹೇಳ್ತಾಯಿದ್ರು. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ UPSC ಕಡೆ ಬರಬೇಕು ಅಂತ ತುಂಬ ಒಲವಿತ್ತು. ಅದಾದಮೇಲೆ ನಾನು ಮೆಡಿಕಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಟೈಮ್ ಬಂತು. ನಾನು ಆವಾಗ ಕೋವಿಡ್ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ತುಂಬ ಒಳ್ಳೆ ಕೆಲಸಗಳು ತೊಗೊಂಡಿದ್ರು. ಸೊ ಅವರು ಈ ಕೆಲಸದಿಂದ ತುಂಬ ನಮ್ಮ ಹಾಸ್ಪಿಟ್ಲಲ್ಲಿ ಅಥವಾ ಹೆಲ್ತ್ ಕೇರಲ್ಲಿ ತುಂಬ ಚೇಂಜ್ ಆಯಿತು. ಸೊ ಅದನ್ನು ನೋಡಿ ನಾನು ಒಬ್ಬ ಡಾಕ್ಟ್ರ್ ಆಗಿದ್ದರೆ ಕೆಲವೊಂದು ಫ್ಯೂ ಪೇಷಂಟ್ಸನ್ನೇ ನಾವು ನೋಡ್ಬೋದು. ಬಟ್ ಸಿಸ್ಟಮಿಕ್ ಇಶ್ಯೂಸ್ ಸಾಲ್ವ್ ಮಾಡಬೇಕಂದ್ರೆ ನಾವು ಏನಿದ್ರೂ ಅಡ್ಮಿನಿಸ್ಟ್ರೇಷನ್ಗೆ ಬರಬೇಕಂತ ಅನಿಸ್ತು. ಸೊ ಅದೇ ನನ್ನ ಪ್ರೇರೇಪಣೆ ಆಗಿದೆ. ನಾನು 2022 ಆಗಸ್ಟಿಂದ ಸಿದ್ಧತೆ ಮಾಡಿಕೊಂಡೆ. 2023 ಫಸ್ಟ್ ನನ್ನ ಪ್ರಿಲಿಮ್ಸ್ ಕೊಡ್ತು. ಸೊ ನಾನು ಒಂದು 7 ತಿಂಗಳಲ್ಲೇ ಸಿದ್ಧತೆ ನಡೆಸಿದೆ. ಸೊ ನಂತರ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸಿಗೆ ಸಿದ್ಧತೆ ಮಾಡಿದೆ. ನಾನು ಯೂಶ್ವಲಿ ಫಸ್ಟ್ 1 ವರ್ಷ ನಾನು ಕೆಲಸ ಮಾಡಲಿಲ್ಲ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ನಾನು ಆವಾಗ ಒಂದು 10 ಅವರ್ ಓದ್ತಿದ್ದೆ. ಬೆಳಗ್ಗೆ 8ರಿಂದ ರಾತ್ರಿ 8ವರೆಗೂ ಮಿನಿಮಮ್ ಓದ್ತಿದ್ದೆ. 10 ಅವರ್ ಡೈಲಿ ಓದ್ತಿದ್ದೆ. UPSC ಪರೀಕ್ಷೆಯಲ್ಲಿ 1 ವರ್ಷ ಕರೆಕ್ಟಾಗಿ ಸ್ವಲ್ಪ ಕಷ್ಟ ಬಿದ್ದು ಓದಬೇಕಾಗುತ್ತೆ ಮ್ಯಾಮ್. ಸೊ ಅದರಿಂದ ನಾನು ಇದು 3ನೇ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. ಫಸ್ಟ್ 2 ಅಟೆಂಪ್ಟಲ್ಲಿ ನಾನು ಓದ್ತಿದ್ದೆ. ನಂತರ ನಾನು ಕೆಲಸ ಮಾಡಿಕೊಂಡು ಈಗ ಲಾಸ್ಟ್ 1.5 ವರ್ಷದಿಂದ ನಾನು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡಿಕೊಂಡೇ ಮಾಡ್ತಿದ್ದೀನಿ. ಮ್ಯಾಮ್, ನಾನು ಡಾಕ್ಟರ್ ಆಗಿದ್ರೂ ನಾನು ಮೆಡಿಕಲ್ ಸೈನ್ಸ್ ತೊಗೊಳ್ಳಿಲ್ಲ. ನಾನು ಆಂಥ್ರೋಪಾಲಜಿ ಅನ್ನೋ ಸಬ್ಜೆಕ್ಟ್ ತೊಗೊಂಡೆ. ಆಂಥ್ರೋಪಾಲಜಿ ಸಬ್ಜೆಕ್ಟ್ ತೊಗೊಳಕ್ಕೆ ಮೇನ್ ರೀಸನ್ ಒಂದು ಸಿಲೆಬಸ್ ತುಂಬ ಕಡಿಮೆ ಇದೆ, ರಿವಿಷನ್ ಚೆನ್ನಾಗಿ ಮಾಡ್ಬೋದು, ಪ್ಲಸ್ ಅದರ ಸ್ಕೋರಿಂಗ್ ಪ್ಯಾಟರ್ನು ತುಂಬ ಚೆನ್ನಾಗಿದೆ. ಸೊ ಎರಡು ರೀಸನಿಂದ ನಾನು ಆಂಥ್ರೋಪಾಲಜಿ ತೊಗೊಂಡೆ. ಅದರ ಸಿದ್ಧತೆ ಆ್ಯಕ್ಚುಲಿ ನಾನು ಆಂಥ್ರೋಪಾಲಜಿ ನಾನು ಫಸ್ಟ್ ಟೈಮ್ ಓದ್ತಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತು ಸ್ಟಾರ್ಟಿಂಗಲ್ಲಿ. ಬಟ್ ನಾನು ಸ್ವಲ್ಪ ಟಾಪರ್ಸ್ ನೋಟ್ಸ್ ಓದೋದು, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಓದೋದು ಮತ್ತು ಕೆಲವೊಂದು ರಿಸೋರ್ಸಸ್ ಇದೆ ಆನ್ಲೈನಲ್ಲಿ, ಅದನ್ನೆಲ್ಲ ಮಾಡೋಷ್ಟರಲ್ಲಿ ನಂಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ನಾನು ಟೆಸ್ಟ್ ಸೀರೀಸ್ ಜಾಯ್ನ್ ಆದೆ. ಕರಣ್ ದೀಪ್ ಸರ್ ಅಂತ, ಅವರು ದೆಹಲಿಯಲ್ಲಿದ್ದಾರೆ. ಸೊ ಅದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಮ್ಯಾಮ್.
ಮ್ಯಾಮ್ ಯು ಪಿ ಎಸ್ ಸಿ ಇಂಟರ್ವ್ಯೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಇದು ಫಸ್ಟ್ ಇಂಟರ್ವ್ಯೂ. ತುಂಬ ನನಗೆ ಭಯ ಇತ್ತು ಅಲ್ಲಿ ಹೆಂಗಾಗುತ್ತೋ ಏನೋ ಅಂತ. ಕೆಲವೊಂದು ಮಾಕ್ ಇಂಟರ್ವ್ಯೂವಲ್ಲಿ ತುಂಬ ಸ್ವಲ್ಪ ಒಂಥರ ಏನೋ ಸ್ಟ್ರಿಕ್ಟಾಗಿ ಎಲ್ಲ ಹೇಳಿದರು. ಸ್ವಲ್ಪ ಕಷ್ಟ ಇರುತ್ತೆ ಅಂತ ಯೋಚನೆ ಮಾಡಿದೆ. ಬಟ್ ಯು ಪಿ ಎಸ್ ಸಿ ಫೈನಲ್ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಅವರು ತುಂಬ ಡೀಸೆಂಟಾಗಿದ್ದರು. ಲೈಕ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಅವರು ಜಾಸ್ತಿ ಅಷ್ಟು ಟೆನ್ಸ್ ಅಟ್ಮಾಸ್ಫಿಯರ್ ಇರಲಿಲ್ಲ. ಸೊ ನಾನು ಫಸ್ಟು ಸ್ವಲ್ಪ ಭಯ ಬಿದ್ದಿದ್ದೆ ಯಾವ ಥರ ಇರುತ್ತೋ ಅಂತ. ಬಟ್ ಅಲ್ಲಿ ತುಂಬ ಎನ್ವೈರ್ಮೆಂಟ್ ತುಂಬ ಕಾಮ್ ಆಗಿತ್ತು. ನಾನು ಹೋಗ್ತಾನೆ ಫಸ್ಟ್ ಅವರು ಯಾವ ಊರಿಂದ ಬಂದಿದ್ದೀರಾ ಅಂತ ಕೇಳಿ, ಬೆಂಗಳೂರು ಅಂದಿದ ತಕ್ಷಣ ಓಕೆ ಬೆಂಗಳೂರಾ ಅಂತ ಕೇಳಿ, ನೆಕ್ಸ್ಟ್ ನಂದು ಮೆಡಿಕಲ್ ಇರೋದ್ರಿಂದ ನಾನು ಮೋಸ್ಟ್ ಆಫ್ ದ ಕ್ವಶನ್ಸ್ ಡಾಕ್ಟ್ರು ಮತ್ತು ಮೆಡಿಕಲ್ ಅರೌಂಡೇ ಬಂತು. ಪ್ರೈವೇಟ್ ಕಾಲೇಜಸಲ್ಲಿ ಯಾಕೆ ಫೀಸ್ ಜಾಸ್ತಿ ಇದೆ, ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾಕೆ ಜನಕ್ಕೆ ನೆಗೆಟಿವ್ ಒಪಿನಿಯನ್ ಇದೆ. ಸೊ ಇದರ ರೌಂಡೇ ಬಂತು. ಪ್ಲಸ್ ಇಂಡಿಯಾದಲ್ಲಿ ಕ್ಲೆನ್ಲಿನೆಸ್ ಇಲ್ಲ, ಸಿವಿಕ್ ಸೆನ್ಸ್ ಸ್ವಲ್ಪ ಕಡಿಮೆ ಇದೆ, ಅದ್ರ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದರು. ಸೊ ಆಗ ನಾನು ಅದೊಂದು ಸ್ವಲ್ಪ ಡೀಟೇಲಾಗಿ ಹೇಳಿದೆ. ನಂತರ ಇಂಡಿಯಾದಲ್ಲಿ ಟೂರಿಸಮ್ ಯಾಕೆ ಕಡಿಮೆ ಆಗಿತ್ತು ಅಂತ ಕೇಳಿದರು. ಆ ಕ್ವಶನಿಗೆ ಅವಾಗ ತಾನೇ ಹಂಪಿಯಲ್ಲಿ 2 ವರ್ಷದಿಂದ ಒಬ್ಬ ಮಹಿಳೆ ರೇಪ್ ಆಗಿತ್ತು. ಸೊ ನಾನು ಅದ್ರದ್ದು ಹೇಳಿದೆ, ಈ ಥರ ಇನ್ಸಿಡೆಂಟ್ಸ್ ಆಗೋದ್ರಿಂದ ನಮ್ಮ ಟೂರಿಸಮ್ ಕಡಿಮೆ ಆಗುತ್ತೆ. ಸೊ ಅದನ್ನೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅವರು. ಮತ್ತು ಸ್ವಲ್ಪ ಯೂಶುವಲ್ ಕ್ವಶನ್ಸ್ ಕೇಳಿದರು, ಯಾಕೆ ಸಿವಿಲ್ ಸರ್ವಿಸಿಗೆ ಬರ್ತೀರಾ. ಪ್ಲಸ್ ನಂದು ನಮ್ಮ ಊರು ಕೋಲಾರ ಆಗಿರೋದ್ರಿಂದ, ಕೋಲಾರ ಅಂದರೆ ಎಲ್ಲರಿಗೂ ನೆನಪಿರೋದು ಗೋಲ್ಡ್ ಅಂತ. ಸೊ ಕೋಲಾರಲ್ಲಿ ಈಗ ಗೋಲ್ಡ್ ಪರಿಸ್ಥಿತಿ ಯಾವ ಥರ ಇದೆ, ಇನ್ನೂ ಮೈನಿಂಗ್ ನಡೀತಿದೆಯಾ, ಆವಾಗ ಗೋಲ್ಡ್ ಕೂಡ ತುಂಬ ಬೂಮ್ ಆಗ್ತಾಯಿತ್ತು. ಸೊ ಆವಾಗ ಕೇಳಿದರು ಇಂಡಿಯಾದಲ್ಲಿ ಗೋಲ್ಡ್ ಕನ್ಸಂಪ್ಷನ್ ಎಷ್ಟಿದೆ. ಸೊ ಅದನ್ನೆಲ್ಲ ಪ್ರಿಪೇರ್ ಆಗಿ ಹೋಗಿದ್ವಿ ಮೋಸ್ಟ್ ಆಫ್ ದಮ್. ಸೊ ಅದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ನಂದು ಪ್ರಿಲಿಮ್ಸ್ ಜನರಲ್ ಸ್ಟಡೀಸಲ್ಲಿ 116 ಮಾರ್ಕ್ ಬಂದಿತ್ತು. ನೆಕ್ಸ್ಟು CSAT ಅಂತ ಇರುತ್ತೆ, ಅದು ಕ್ವಾಲಿಫೈಯಿಂಗ್ ಪೇಪರು. ಅದಕ್ಕೆ 66 ಮಾರ್ಕ್ಸ್ ತೆಗೆದ್ರೆ ಸಾಕು. ಸೊ ಅದರಲ್ಲಿ ನಂಗೆ 90 ಬಂದಿತ್ತು. ನಂತರ ನನ್ನ ಮೇನ್ಸಲ್ಲಿ 767 ಮಾರ್ಕ್ಸ್ ಬಂದಿತ್ತು ಮ್ಯಾಮ್. ನಂತರ ಇಂಟರ್ವ್ಯೂ ಅದು 195 ಬಂದಿತ್ತು ಮ್ಯಾಮ್. ಮ್ಯಾಮ್ ನಾನು ಯಾವಾಗೂ ಮೈಕ್ರೋ ಪ್ಲ್ಯಾನಿಂಗಲ್ಲಿ ಬಿಲೀವ್ ಮಾಡ್ತಿಲ್ಲ. ನಾನು ಯಾವತ್ತೂ ಮ್ಯಾಕ್ರೋ ಪ್ಲ್ಯಾನಿಂಗೇ ಇಟ್ಕೊತಿದ್ದೆ. ಅಂದರೆ ಈ ತಿಂಗಳಲ್ಲಿ ನಾನು ಈ ಸಬ್ಜೆಕ್ಟ್ ಮುಗಿಸ್ಬೇಕು, ಈ ವಾರದಲ್ಲಿ ಈ ಸಬ್ಜೆಕ್ಟ್ ಮುಗಿಸ್ಬೇಕು ಅಂತ. ನಾನು ಡೈಲಿ ಪ್ಲ್ಯಾನ್ ಮಾಡೋದಕ್ಕಿಂತ ನನಗೆ ವೀಕ್ಲಿ ಅಥವಾ ಮಂತ್ಲಿ ಪ್ಲ್ಯಾನ್ ಇದಾಗ್ತಾಯಿತ್ತು. ಪ್ಲಸ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಮಾಡ್ಬೋದು ಅಂತ. ಅದೇ ಥರ ನಂಗೆ ತುಂಬ ಸಹಕಾರ ಸಿಕ್ತು ನಮ್ಮ ಸೀನಿಯರ್ಸಿಂದ. ಸೊ ಆ ರೀತಿಯಾಗಿ ನಾನು ಫಸ್ಟ್ ಪ್ರಿಲಿಮ್ಸು ಮೇನ್ಸ್ 2 ಒಟ್ಟಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ನಂತರ ಈ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಚೆನ್ನಾಗಿ ಮಾರ್ಕ್ಸ್ ಬಂದಿದ ತಕ್ಷಣ ನಾನು ಸ್ಟಾರ್ಟ್ ಮಾಡಿ ಮೇನ್ಸ್ ಟೈಮಲ್ಲಿ ಒಂದು 8ರಿಂದ 10 ಅವರ್ ಓದೋಕ್ಕೆ ಟ್ರೈ ಮಾಡ್ತಿದ್ದೆ. ಇಂಟರ್ವ್ಯೂ ಒಂದು ಸ್ವಲ್ಪ ನನಗೆ ತೊಂದರೆ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ, ಫಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ. ಸೊ ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಮಾತಾಡೋದು, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರು ಇಶ್ಯೂಸ್ ಏನಿದೆ. ಮತ್ತು ನಮ್ಮ ಒಂದು ರೆಸ್ಯೂಮ್ ಥರ ಇತ್ತು, ಡ್ಯಾಫ್ ಅಂತಾರೆ ಅದನ್ನು. ಸೊ ಆ ಡ್ಯಾಫಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿ ಈ ಥರ ಕ್ವಶನ್ಸ್ ಕೇಳಿದರೆ ಈ ಥರ ಆನ್ಸರ್ ಮಾಡಬೇಕು ಅಂತ ಒಂದು ಯೋಜನೆ ರೂಪಿಸ್ಕೊಂಡಿದ್ದೆ ಮ್ಯಾಮ್. ಸೊ ಹಿಂಗೆ ಪ್ಲ್ಯಾನ್ ಮಾಡಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು. ಅದರಿಂದನೇ ನಾನು ಸಕ್ಸಸ್ ಆಗಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಯು ಪಿ ಎಸ್ ಸಿಲಿ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯೂಶ್ವಲಿ ಒಬ್ಬ ಒಳ್ಳೆ ಮನುಷ್ಯ ಯಾರಂದರೆ ನಮ್ಮ ಅಕ್ಕಪಕ್ಕ ಕರೆಂಟ್ ಅಫೇರ್ಸ್ನ ತಿಳ್ಕೊಂಡಿರೋರು, ಆಗುವುಗಳನ್ನ ತಿಳ್ಕೊಂಡಿರೋರನ್ನ. ಸೊ ಅದರಿಂದ ಯು ಪಿ ಎಸ್ ಸಿ ಕೂಡ ಕರೆಂಟ್ ಅಫೇರ್ಸ್ಗೆ ತುಂಬ ಮಹತ್ವ ಕೊಡುತ್ತೆ. ನಾನು ಡೈಲಿ ಒಂದು ನ್ಯೂಸ್ ಪೇಪರ್ ಓದ್ತಿದ್ದೆ. 1ರಿಂದ 1.5 ಗಂಟೆ ನಾನು ನ್ಯೂಸ್ ಪೇಪರ್ ಓದ್ತಿದ್ದೆ ಮ್ಯಾಮ್. ನ್ಯೂಸ್ ಪೇಪರ್ ತುಂಬ ಇಂಪಾರ್ಟೆಂಟ್. ಪ್ರಜಾವಾಣಿ KPSC ಪರೀಕ್ಷೆ ಟೈಮಲ್ಲಿ ಓದ್ತಿದ್ದೆ. ಯಾಕಂದರೆ ಮತ್ತು ಇಂಟರ್ವ್ಯೂ ಟೈಮಲ್ಲಿ ಓದ್ತಿದ್ದೆ. ಯಾಕಂದರೆ ಇಂಟರ್ವ್ಯೂ ಮತ್ತು KPSCಗೆ ನಮ್ಮ ಕರ್ನಾಟಕದ ಆಗುವಗಳು ಬೇಕಾಗಿರುತ್ತೆ, ಕರ್ನಾಟಕದಲ್ಲಿ ಏನು ನಡೀತಿದೆ ಅಂತ. ಸೊ ಅದಕ್ಕೆ ಕನ್ನಡ ಪೇಪರ್ ಓದೋದು ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಪ್ರಿಲಿಮ್ಸ್ಗೆ ಕೆಲವೊಂದು ಬೇಸಿಕ್ಸ್ ಬುಕ್ ಇದೆ ಮ್ಯಾಮ್. ಫಾರ್ ಎಕ್ಸಾಂಪಲ್ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತ, ಜಿಯೋಗ್ರಫಿಗೆ NCERTs ಓದ್ತಿದ್ದೆ ನಾನು. ನಂತರ ಎಕನಾಮಿಗೆ ಮೃಣಾಲ್ ಅಂತ ಎಕನಾಮಿ ನೋಟ್ಸ್ ಅದನ್ನು ಓದಿದ್ದೀನಿ ನಾನು. ನಂತರ ಹಿಸ್ಟ್ರಿಯಲ್ಲಿ ಸ್ಪೆಕ್ಟ್ರಮ್ ಅಂತ ಒಂದಿದೆ ಮಾಡರ್ನ್ ಇಂಡಿಯಾಗೆ, ಮತ್ತು ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ಗೆ ತಮಿಳ್ನಾಡು NCERT. ಸೊ ಈ ಥರ ಬೇಸಿಕ್ ಬುಕ್ಸ್ನ ನಾನು ಓದ್ತಿದ್ದೆ. ನಂದು ಯಾವತ್ತೂ ಪ್ಲ್ಯಾನ್ ಏನಿತ್ತು ಅಂದರೆ, ನಾನು ಜಾಸ್ತಿ ಬುಕ್ಸ್ ಓದೋದಕ್ಕಿಂತ ಕಡಿಮೆ ಬುಕ್ಸ್ ಓದಿ ಅದನ್ನೇ ತುಂಬ ರಿವಿಷನ್ ಮಾಡೋದಿತ್ತು. ಸೊ ಅದರಿಂದನೇ ತುಂಬ ಕ್ವಶನ್ಸ್ ಬರುತ್ತೆ ಅಂತ ನಂದು ಯಾವತ್ತೂ ಪ್ಲ್ಯಾನ್ ಇತ್ತು. ಸೊ ಅದನ್ನೇ ನಾನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೆ. ನಾನು ಮಿನಿಮಮ್ ಒಂದು 4ರಿಂದ 5 ಸರಿ ರಿವಿಷನ್ ಮಾಡ್ತಾಯಿದ್ದೆ. ಕನ್ನಡ ಮಾಧ್ಯಮದಲ್ಲೂ UPSC ಬರೆಯೋಕ್ಕೆ ಅವಕಾಶ ಇದೆ. ನಮ್ಮ ರಾಜ್ಯದಿಂದಲೇ ತುಂಬ ಜನ ಕನ್ನಡ ಮಾಧ್ಯಮದಲ್ಲಿ ಬರೆದವರಿದ್ದಾರೆ. ಬಟ್ ಒಂದು ತುಂಬ ತೊಂದರೆ ಅಥವಾ ಪ್ರಾಬ್ಲಮ್ ಏನಂದರೆ, ಪ್ರಿಲಿಮ್ಸ್ ಎಕ್ಸಾಮು ಬರೀ ಇಂಗ್ಲೀಷಲ್ಲಿರುತ್ತೆ ಅಥವಾ ಹಿಂದಿಯಲ್ಲಿರುತ್ತೆ ಅಷ್ಟೇ. ಸೊ ಅಲ್ಲಿ ಸ್ವಲ್ಪ ಕನ್ನಡ ಮಾಧ್ಯಮದಿಂದ ಬಂದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ.
ಬಟ್ ಎಷ್ಟೋ ಜನ ಕಷ್ಟ ಬಿದ್ದು ಕನ್ನಡ ಮಾಧ್ಯಮದವ್ರು ತುಂಬ ಕಷ್ಟ ಬಿದ್ದು ಓದಿರ್ತಾರಲ್ವ, ಅವರು 100% ಕ್ಲಿಯರ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನನ್ನ ಒಂದು ಕೋರಿಕೆ ಏನಂದರೆ UPSC ಪ್ರಿಲಿಮ್ಸ್ ಪರೀಕ್ಷೆ ಕನ್ನಡದಲ್ಲೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ರಾಜ್ಯದಿಂದ ಇನ್ನೂ ತುಂಬ ಹೆಚ್ಚಿಗೆ ಜನ ಬರ್ಬೋದು ಅಂತ ನನ್ನ ಅನಿಸಿಕೆ ಮ್ಯಾಮ್. ಮ್ಯಾಮ್, ನಾನು ಕೋಚಿಂಗ್ ಯಾವುದೇ ರೀತಿ ಕೋಚಿಂಗ್ ಪಡೆದಿಲ್ಲ. ಬಟ್ ನಾನು ಒಂದು ಸ್ವಲ್ಪ ಜನ ಪರಿಚಯ ಇದ್ದರು. ನಮ್ಮ ಸೀನಿಯರ್ಸ್ ವಿವೇಕ್ ರೆಡ್ಡಿ IRS, ಶ್ರೇಯಸ್ ರಾವ್ IPS ಮತ್ತು ಫರೀಜ್ ರೆಹಮಾನ್ ಅಂತ. ಸೊ ಇವ್ರ ಟಚ್ಚಲ್ಲಿ ಯಾವಾಗೂ ಇರ್ತಿದ್ದೆ ನಾನು. ನಾನು ಯಾವ ರೀತಿ ಓದಬೇಕು, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವ್ರ ಹತ್ರ ಯಾವತ್ತೂ ನಾನು ಇನ್ಫಾರ್ಮೇಷನ್ ತೊಗೊತಿದ್ದೆ. ಸೊ ಅದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಸೊ ಕೋಚಿಂಗು ಅಂತ ಬೇಡ, ಯಾಕಂದರೆ ಕೋಚಿಂಗ್ ನೀವು ನೋಡಿದ್ರೆ 1.5 ಲಕ್ಷದಿಂದ 2 ಲಕ್ಷದವರೆಗೂ ಇದೆ. ಸೊ ಅಷ್ಟು ದುಡ್ಡು ಕೊಟ್ಟು ಕೋಚಿಂಗ್ ಮಾಡೋದು ಬೇಕಿಲ್ಲ. ನಾವು ಇಲ್ಲಿ ನಮ್ಮ ಓದ್ತಿದ್ದಾಗ ನಮ್ಮ ಗೆಳೆಯರ ಜೊತೆ ಮಾತಾಡಿ ಸೀನಿಯರ್ ಜೊತೆ ಸಲಹೆ ತೊಗೊಂಡ್ರೆ ಅದೇ ಸಾಕಾಗುತ್ತೆ. ನಾವು ಅಷ್ಟು ದುಡ್ಡು ಕೊಟ್ಟು ಕೋಚಿಂಗ್ ಮಾಡೋದು ಬೇಕಿಲ್ಲ ನನ್ನ ಒಪಿನಿಯನಲ್ಲಿ. ಫಸ್ಟು ನಾನು ಯಾವತ್ತೂ ಹೇಳೋದೇನೆಂದರೆ, ಅಪ್ಪ ಅಮ್ಮ ಜೊತೆ ಚೆನ್ನಾಗಿ ಮಾತಾಡಿ, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ UPSC ಪ್ರೋಸೆಸ್ ಹೆಂಗಿದೆ ಅಂತ. ಎಷ್ಟೋ ಜನ ಅಪ್ಪ ಅಮ್ಮಂಗೆ ಗೊತ್ತೇ ಇರೋಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಇದು 3 ಸ್ಟೆಪ್ ಇದೆ ಅಂತ. ನಾನು ಎಕ್ಸ್ಪ್ಲೇನ್ ಮಾಡಿ 3 ಸ್ಟೆಪ್ಪಲ್ಲಿ ಯಾವ ಸ್ಟೆಪ್ ಫೇಲ್ಯೂರ್ ಆದ್ರೂ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಸೊ ಅದೆಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರ ಕಾನ್ಫಿಡೆನ್ಸ್ ತೊಗೊಳ್ಳಿ. ಅವ್ರ ಕಾನ್ಫಿಡೆನ್ಸ್ ಇದ್ದಾಗ ನಿಮಗೂ ಒಂದು ಸ್ವಲ್ಪ ಮೈಂಡ್ ಕಾಮ್ ಇರುತ್ತೆ, ಓದೋಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟು ಎಕ್ಸಾಮು ಒಂದೇ ಅಟೆಂಪ್ಟಲ್ಲಿ ಮಾಡಬೇಕು ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಬೇಡಿ. ಯಾಕಂದರೆ ಎಕ್ಸಾಮ್ ತಿಳ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು. UPSC ಈಸ್ ಆಲ್ ಅಬೌಟ್ ಹಾರ್ಡ್ ವರ್ಕು ಮತ್ತು ಪೇಷನ್ಸು. ಅದ್ರ ಜೊತೆಗೆ ಒಂದು ಸ್ವಲ್ಪ ಪರ್ಸಿವರೆನ್ಸ್ ಇರಬೇಕು. ನಂದು 2 ಅಟೆಂಪ್ಟ್ ಆಗಲಿಲ್ಲ, ಫೇಲ್ಯೂರ್ ಆಯಿತು. ಸೊ ಆದ್ರೂ ನಾನು ಯಾವತ್ತೂ ಧೃತಿಗೆಡಲಿಲ್ಲ. ಅಪ್ಪ ಅಮ್ಮ ಜೊತೆ ಮಾತಾಡಿ, ನಮ್ಮ ಸ್ನೇಹಿತರ ಜೊತೆ ಮಾತಾಡಿ, ಇಲ್ಲ ಅವರೆಲ್ಲ ಹೇಳ್ತಿದ್ದಾರೆ 100% ಆಗೇ ಆಗುತ್ತೆ ಅಂತ. ಸೊ ಅದೇ ರೀತಿ ಈ ಸರಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹಾರ್ಡ್ ವರ್ಕ್, ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಈ 3 ತಲೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನನ್ನ ಫ್ಯೂಚರ್ ಪ್ಲ್ಯಾನ್ ಈಗ ನನಗೆ IPS ಸಿಗ್ಬೋದು ಅಂತ ಇದೆ. ಸೊ ನಾನು ನೆಕ್ಸ್ಟು ಸೆಪ್ಟೆಂಬರಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನನಗೆ ಯಾವತ್ತೂ IAS ಮಾಡಬೇಕಂತ ಒಂದು ಇಷ್ಟ ಇತ್ತು. ನಾನು ಡಾಕ್ಟರ್ ಆಗಿರೋದ್ರಿಂದ ನನಗೆ ಹೆಲ್ತ್ ಫೀಲ್ಡಲ್ಲಿ, ಎಜುಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ ನಾನು. ಸೊ ಅದಕ್ಕೆ ಈಗ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ. ಇಲ್ಲಾಂದರೂ ನಾನು ಪೊಲೀಸ್ ಕ್ವಾರ್ಟರ್ಸಲ್ಲಿ ಬೆಳೆದಿರೋದ್ರಿಂದ, ನನ್ನ ಅಪ್ಪ ಪೊಲೀಸ್ ಆಗಿರೋದ್ರಿಂದ ನನಗೆ IPS ತುಂಬ ಇಷ್ಟ. ನಾನು ಮುಂದೆ ಯಾವುದೇ ಸೇವೆಗೆ ಹೋದ್ರೂ ನಾನು ನನ್ನ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಬಡವರಿಗೆ, ಎಸ್ಪೆಷಲಿ ನಾನು ಗಾಂಧೀಜಿಯವರ ಸಿದ್ಧಾಂತನ ತುಂಬ ಇಷ್ಟಪಡ್ತೀನಿ. ಅವರು ಪೂರೆಸ್ಟ್ ಆಫ್ ದ ಪೂರ್ಗೆ ನಮ್ಮ ಸರ್ವಿಸ್ನ ಹೋಗ್ಬೇಕಂತ ಇದು ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ನಾನು ಯಾವುದೇ ಕೆಲಸ ಮಾಡಿದ್ರೂ ಎಲ್ಲ ಬಡವರಿಗೆ ಹೆಲ್ಪ್ ಮಾಡೋಂಗೆ, ಎಸ್ಪೆಷಲಿ ನಾನು ರೈತಾಪಿ ವರ್ಗದಿಂದ ಬಂದಿರೋದ್ರಿಂದ ರೈತರಿಗೆ ಹೆಲ್ಪ್ ಮಾಡೋಂಗೆ ನಾನೇನೋ ಕೆಲಸ ಮಾಡ್ತೀನಿ.